ಇವತ್ತು ಮುಂಬೈ ಬ್ಯಾಟಿಂಗಿಗೆ ಮುಂಬೈ ಸ್ಟೇಡಿಯಂ ಫುಲ್ ಧ್ವಂಸ ಅನ್ಕೊಳ್ಳಿ. ಮತ್ತೆ ಮುಂಬೈ ಬೌಲರ್ಸ್ ಅಂತೂ ಫುಲ್ ಹುಡಿ ಮಾಡಾಕ್ ಬಿಟ್ಟಿದ್ದಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಒಂದ್ ಡೈಲಾಗ್ ಇದೆ ಗೊತ್ತಾ, ಇವತ್ತಿನ ಮ್ಯಾಚ್ ನೋಡ್ತದ ನಂಗೆ ಅದೇ ನೆನಪಾಗಿದ್ದು. ಅದೇನಂದ್ರೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ನಮ್ಮ ಫ್ರೆಂಡ್ಸಿಗೆ ಅವರಿಗೆ ಮಾತಾಡ್ಬೇಕಾದ್ರೆ ಏನಂದ್ರೆ, ಮಗನೇ ಜಾಸ್ತಿ ಮಾತಾಡಿದ್ರು ಗೊತ್ತಲ್ಲ ಮನೆಗ್ ಹೊಡಿತೀವಿ ಅಂತ. ಆ ಲೆವೆಲ್ ಅಲ್ಲಿ ಇವತ್ತು RCB ಬ್ಯಾಟ್ಸ್ಮನ್ಸ್ ಗಳು ಇವತ್ತು ಮುಂಬೈ ಸ್ಟೇಡಿಯಂ ಅಲ್ಲಿ ಫುಲ್ ಧ್ವಂಸ ಮಾಡಾಕಿದ್ದು. ಎಂತ ಸ್ಟಾರ್ಟಿಂಗ್ ಓಪನರ್ಸ್ ಅಲ್ಲಿ ಫಿಲಿಪ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಓಪನಿಂಗ್ ಕೂಡ ನಮ್ಗೆ ನೋಡಕ್ಕೆ ಸಿಕ್ಕಿದ್ದು. ಸ್ಟಾರ್ಟಿಂಗ್ ಇಂದ ಆಡಕ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಟೀಮ್ ಡೇವಿಡ್ ಬರೋ ತನಕ ಕೂಡ ಅಷ್ಟೇ ಫುಲ್ಲು ಹೊಡಿ ಬಡಿ ಆಟ. ಯಾರು ಕೂಡ ಇಲ್ಲಿ ಕಡಿಮೆಗೆ ಔಟ್ ಆಗಿರೋ ಹಿಸ್ಟ್ರಿನೇ ಅಲ್ಲ ಇವತ್ತು. ಪ್ರತಿಯೊಬ್ರು ಕೂಡ ಈ ಕಡೆ ಸಾಲ್ಟ್ 78, ಅದಾದ್ಮೇಲೆ ಕೊಹ್ಲಿ 50, ಅದಾದ್ಮೇಲೆ ರಜತ್ ಪಟಿದಾರ್ ಕೂಡ ಇಲ್ಲಿ 50, ಅದಾದ್ಮೇಲೆ ಟೀಮ್ ಡೇವಿಡ್ ಕೂಡ ಲಾಸ್ಟಿಗೆ ಬಂದ್ಬಿಟ್ಟು ಫುಲ್ ಸೈಕ್ ಮಾಡಕ್ಬಿಟ್ರು ಮ್ಯಾಚ್ ಅನ್ನ ಮಾತ್ರ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ ಇವತ್ತು ಆಡಿದ್ದು RCB ಅವರು. ಇವತ್ತು ಬೌಲರ್ಸ್ ಅಂದ್ರೆ ಮುಂಬೈ ಬೌಲರ್ಸ್ ಗಳು ಯಾರ ಮುಖ ನೋಡ್ಕೊಂಡು ಎದ್ ಬಂದ್ರೆ ಗೊತ್ತಿಲ್ಲ ಅವರು. ಪ್ರತಿಯೊಬ್ರು ಕೂಡ 40 ಅವರೇಜ್ ಜನ ಹೊಡ್ಸ್ಕೊಂಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಫುಲ್ ಕಲಾಸ್ ಮಾಡಾಕಿರೋದು. ಇಷ್ಟು ದಿನ ಮಾತಾಡ್ತಾ ಇದ್ರು ಫಿಲಿಪ್ ಸಾಲ್ಟು ಇದು ಎಂತದ್ದು ಫಾರ್ಮ್ ಅಲ್ಲಿ ಇಲ್ಲಪ್ಪ, ಇವತ್ತು ಈಸಿಯಾಗಿ ಮುಂಬೈ ಹೊಡೆದ್ ಬಿಡೋ ಮ್ಯಾಚ್ ಅಂತ. ಏನಕ್ಕೆ ಅಂದ್ರೆ ಇವತ್ತು ಅಡ್ವಾಂಟೇಜ್ ನೋಡಿ ಹಂಗೆ ಇತ್ತು, ಮುಂಬೈ ಪಿಚ್ ಆಗಿತ್ತಾ, ಹಾಗಾಗಿ ಒಂದ್ ಕಡೆ ಅಡ್ವಾಂಟೇಜ್ ಇಟ್ಕೊಂಡಿದ್ವಿ. ನಾನು ಕೂಡ ಒಂದು ಫೇವರ್ ಆಗಿ ತಗೊಂಡಿದ್ದೆ ಮುಂಬೈ ಇಂಡಿಯನ್ಸ್ ಇವತ್ತಿನ ಮ್ಯಾಚ್ ಹೊಡಿತಾರ ಅಂತ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆಗ್ಬಿಟ್ಟಿದ್ದಾರೆ ಪಾಪ. ಹಾಗಾಗಿ ಇವತ್ತಿನ ಪಿಚ್ ಕೂಡ ಅವರಿಗೆ ಸಪೋರ್ಟ್ ಇದೆ. ಅದಾದ್ಮೇಲೆ ಟಾಸ್ ಅನ್ನ ಕೂಡ ಅವರೇ ವಿನ್ ಆಗಿದ್ದು. ನೋಡಿ ಇಷ್ಟೆಲ್ಲ ಇದ್ರು ಕೂಡ ಮುಂಬೈಗೆ ಫೇವರ್ ಅನ್ನೋದೇ ಆಗ್ಲಿಲ್ಲ. ಸ್ಟಾರ್ಟಿಂಗ್ ಇಂದನೇ ಈ ತರ ಓಡಿಸ್ಕೊಂಡ್ಬಿಟ್ರು. 240 ಅಂದ್ರೆ ಕಡಿಮೆ ರನ್ ಆಗೋರು. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ನಮ್ಮ RCB ಅವರು ಇನ್ನೊಂದು ರೆಕಾರ್ಡ್ ನ ಬ್ರೇಕ್ ಮಾಡಿ ಬಿಸಾಕಿದ್ದಾರೆ. ಈ ಪಿಚ್ ಅಲ್ಲಿ 240 ಹೈಯೆಸ್ಟ್ ರನ್ ಮಾಡಿರೋದು. ಇದಕ್ಕಿಂತ ಮುಂಚೆ 2015ರಲ್ಲಿ ಎಷ್ಟು 235 ರನ್ ಹೊಡೆದಿರೋದು RCB ಅವರು ಹೊಡೆದಿದ್ದು. ಮತ್ತೆ ಅವರ ರೆಕಾರ್ಡ್ ಅನ್ನ ಮತ್ತೆ ಅವರಲ್ಲಿ ಬ್ರೇಕ್ ಕೂಡ ಮಾಡಿದ್ದಾರೆ. 240 ಟಾರ್ಗೆಟ್ ನ ಕೊಟ್ಟಿದ್ದು ಈ 2026 ಫಸ್ಟ್ IPL ಸೀಸನ್ ಅಲ್ಲಿ. ಒಂಥರ ಮುಂಬೈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ನಮ್ಮ RCB ಅಂದ್ರೆ ಪಿಚ್ ಮುಂಬೈದ ಇರ್ಬೋದು, ಬಟ್ ಯಾರ್ದೇ ಆಗಿರ್ಲಿ ಇವರು ಪಟಾಕಿ ಹಚ್ಚೋರು ನಾವಾಗಿರ್ಬೇಕು ಅಂತ ನಮ್ಮ ಅಪ್ಪು ಬಾಸ್ ಅವ್ರದ್ದು ಒಂದು ಡೈಲಾಗ್ ಇದೆಯಲ್ಲ. ಸೊ ಅದೇ ರೀತಿ ಇವತ್ತು RCB ಅವರು ನಿಮ್ ಪಿಚ್ ಆಗರು ನಮಗೇನಾಗ್ಬೇಕು, ನಾವಿಲ್ಲಿ ರೆಕಾರ್ಡ್ ಅನ್ನ ಇಟ್ಬಿಡ್ತೀವಿ ಅಂತ 240 ಟಾರ್ಗೆಟ್ ಅನ್ನ ಕೊಟ್ಟು ಹೊಡಿದಿ ನೋಡೋಣ ಅಂತ ಬಿಟ್ಟಿದ್ದು. ಆದ್ರೆ ಇಲ್ಲಿ ಫುಲ್ಲು ಕಲಾಸ್ ಮಾಡಿ ಬಿಸಾಕಿದ್ದು ಮಾತ್ರ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಾತ್ರ. ಸೊ ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. RCB ಫ್ಯಾನ್ಸ್ ಗಳು ಮಿಸ್ ಮಾಡಂಗೇ ಇಲ್ಲ. ನನಗೆ ಗೊತ್ತಿತ್ತು ಇವತ್ತೊಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಅಂತ. ಹಾಗಾಗಿ ಆರಾಮಾಗಿ ಎಣ್ಣೆ ಹಾಕೊಂಡು ಮ್ಯಾಚ್ ಗಿಚ್ ನೋಡಕ್ ಕುಳ್ಕೊಂಡಿದ್ದೆ, ಅದು ತಲೆಗೆ ಬೇರೆ ಕಡೆ ಅಲ್ಲ. ಸೊ ಹಾಗಾಗಿ ಮ್ಯಾಚ್ ಸ್ಟಾರ್ಟ್ ಆಯ್ತು ಗುರು. ಇವತ್ತು ನೋಡಿ ಸ್ಟಾರ್ಟಿಂಗ್ ಟಾಸ್ ಅನ್ನ ವಿನ್ ಆಗಿದೆ MI ಅವರು. ನನ್ಗೆ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇವತ್ತೇನಾದ್ರು ಅಂದ್ರೆ ಯಾವ ಟೀಮ್ ಇಲ್ಲಿ ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಆಲ್ಮೋಸ್ಟ್ ಇಲ್ಲಿ ವಿನ್ನಿಂಗ್ ಅನ್ನ ಪಡ್ಕೊಳ್ತಾರ ಅಂತ. ಆದ್ರೆ ಇವತ್ತು RCB ಅವರು ಆಡಿದ ಆಟಕ್ಕೆ ಇಲ್ಲಿ MI ಹತ್ರಕ್ಕೂ ಬರಲ್ಲ ಅನ್ಕೊಂಡೆ. ಆ ಲೆವೆಲ್ ಅಲ್ಲಿ ಆಡಿದ್ದೀನಿ. ಸ್ಟಾರ್ಟಿಂಗ್ ಇಂದನೇ ಕೊಡಕ್ ಸ್ಟಾರ್ಟ್ ಮಾಡಿದ್ಲಿ ಫಿಲಿಪ್ ಸಾಲ್ಟ್. ಅದಾದ್ಮೇಲೆ ನಂಗೆ ಇನ್ನೊಂದೇನ್ ಮಜಾ ಅಂದ್ರೆ ಹೈಲೈಟ್ಸ್ ನೋಡ್ದಂಗ್ ಆಗ್ಬಿಡ್ತು ಗುರು. ಸೆಂಟರ್ 4ನೇ ಓವರಲ್ಲಿ ಒಂದು ಫಿಲಿಪ್ ಸಾಲ್ಟಿಗೆ ಓವರ್ನ ಕೂಡ ಮಾಡಿದ್ರು. ಅಲ್ಲಿ 3 4 ಒಂದೇ ರೋ ಅಲ್ಲಿ. ಅದಾದ್ಮೇಲೆ ಇನ್ನೊಂದು 4 ಅಂದ್ರೆ ಸಾರಿ 3 6, ಅದಾದ್ಮೇಲೆ ಇನ್ನೊಂದು 4 ಫುಲ್ ಸೈಕ್ ಆಗಿತ್ತು ಓವರ್. ಒಂಥರ ಹೈಲೈಟ್ಸ್ ನೋಡ್ತಾ ಇದೀನ. ಈ ಕಡೆ RCB ಮ್ಯಾಚ್ ಡೈರೆಕ್ಟ್ ಆಗಿ ನೋಡ್ತಾ ಇದೀನ, ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ಮಾತ್ರ. ಅದಾದ್ಮೇಲೆ ಮತ್ತೆ 7ನೇ ಓವರ್ ಅಲ್ಲಿ ಇನ್ನೊಬ್ಬ ಬೌಲರ್ಗೆ ಅದೇ ಫಿಲಿಪ್ ಸಾಲ್ಟ್ ರೋ ಅಲ್ಲಿ ಫುಲ್ 3 4 ಹೊಡೆದು ಅದಾದ್ಮೇಲೆ ಒಂದು 6 ಅನ್ನ ಕೊಡಿಸಿದ್ದು. ಇಲ್ಲಿ 3 6 1 4. ಇಲ್ಲಿ 7ನೇ ಓವರ್ ಅಲ್ಲಿ 3 4 ಒಂದು 6 ಅನ್ನ ಹೊಡೆದಿದ್ದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾತ್ರ ಇತ್ತು ಆ ಬ್ಯಾಟಿಂಗ್ ಮಾತ್ರ. ಫಿಲಿಪ್ ಸಾಲ್ಟ್ ಬ್ಯಾಟಿಂಗ್ ನೋಡಕ್ಕೆ ಇವತ್ತು ಖುಷಿ ಆಗ್ಬಿಡೋದು. ಅವತ್ತು ಟೀಮ್ ಡೇವಿಡ್ ಒಳ್ಳೆ ಎಂಟರ್ಟೈನ್ ಮಾಡಿದ್ರು. ಇವತ್ತು ಫಿಲಿಪ್ ಸಾಲ್ಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದು ಇವತ್ತಿನ ಮ್ಯಾಚ್ ಅಲ್ಲಿ. ಫುಲ್ ಪೈಸಾ ಹೌಸ್ಫುಲ್ ಮ್ಯಾಚ್ ಅನ್ಕೊಳ್ಳಿ ಮಾತ್ರ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಇವತ್ತು ಒಳ್ಳೆ ಇನ್ನಿಂಗ್ಸ್ ಅನ್ನ ಕೂಡ ಆಡ್ಕೊಡಿದ್ರೆ. ಹಾಫ್ ಸೆಂಚುರಿ ಕೂಡ ಹೊಡೆದಿದ್ದು. ನಾನು ನಿಮಗೆ ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಇವತ್ತು ಕೊಹ್ಲಿ ಆಡ್ತಾರೆ ಅಂತ. ಸೊ ಅದೇ ರೀತಿ ಇವತ್ತು ಕೊಹ್ಲಿ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಬಟ್ ಮ್ಯಾಚ್ ಪ್ರೊಡಕ್ಷನ್ ಒಂದು ಫ್ಲಾಪ್ ಕೂಡ ಆಯ್ತು. ಚೇಸಿಂಗ್ ಟೀಮ್ ವಿನ್ ಆಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ RCB ಅವರು ಕೂಡ ವಿನ್ ಆದ್ರು, MI ಅವರು ಇಲ್ಲಿ ಲಾಸ್ ಕೂಡ ಆದ್ರು. ಅದಾದ್ಮೇಲೆ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದು ಔಟ್ ಆದ್ರು. ಅದಾದ್ಮೇಲೆ ರಜತ್ ಪಟಿದಾರ್ ಬಂದ್ರು ಗುರು ಇಲ್ಲಿ ಕ್ಯಾಪ್ಟನ್. ಯಪ್ಪ ಫುಲ್ಲು ಕಲಾಸ್ ಮಾಡಾಕಿದ್ದು. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ಅವರು ಕಂಟ್ರೋಲ್ ಮಾಡ್ಕೊಳ್ತಾರ, ಅವರು ಕೂಡ ಕಂಟ್ರೋಲ್ ಮಾಡ್ಕೊಳ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಅವರಿಗೆ ನೋಡ್ಬೋದು ಈ ಮ್ಯಾಚ್ ಅಲ್ಲಿ ಕೂಡ ಯಾವ್ದೋ ವಿಕೆಟ್ ಕೂಡ ಬೀಳಿಲ್ಲ. ಅದಾದ್ಮೇಲೆ ಹಿಂದಿನ ಮ್ಯಾಚ್ ಕೂಡ ವಿಕೆಟ್ ಬೀಳಿಲ್ಲ, ಅದ್ರ ಹಿಂದಿನ ಮ್ಯಾಚ್ ಕೂಡ ವಿಕೆಟ್ ಬಿದ್ದಿಲ್ಲ. ಬುಮ್ರಾಂಗ್ ಏನಾಯ್ತು ಅನ್ನೋದು ಗೊತ್ತಾಗ್ತಿಲ್ಲ. ಟಾಪ್ ಕ್ಲಾಸ್ ಬೌಲರ್ ಅಂತ ಮುಂಚೆನೆ ನೇಮ್ ಕೂಡ ಇದೆ. ಸೊ ಯಾವ ಲಾಸ್ಟ್ 2 ಮ್ಯಾಚ್ ಇಂದ ಕೂಡ ಬುಮ್ರಾಂಗ್ಗೆ ವಿಕೆಟ್ ಬಿದ್ದಿಲ್ಲ.
ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಬುಮ್ರಾ ಕೂಡ ಹೊಡ್ಸ್ಕೊಂಡ್ರು, ಬುಮ್ರಾನು ಸೇರಿ ಸುಮಾರು 40 ಅವರೇಜ್ ಅಲ್ಲಿ ಪ್ರತಿಯೊಬ್ಬ ಬೌಲರ್ಗಳು ಕೂಡ ಇವತ್ತು ಸರಿಯಾಗಿ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ರಜತ್ ಪಟಿದಾರ್ ಕೂಡ ಅಷ್ಟೇ, ಕೇವಲ 20 ಬಾಲಲ್ಲಿ 53 ರನ್ನ ಹೊಡೆದು ಬಿಸಾಕಿರೋದು, ಅದು 260 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡಿದ್ರ ಅಂದ್ರೆ ಕಡಿಮೆ ಆಯ್ತಾ ಗುರು. ಇದು ಮುಂಬೈ ಅಗೇನ್ಸ್ಟ್ ಇವ್ರದ್ದು ಸ್ಟಾಟ್ಸ್ ಸಕ್ಕತ್ತಾಗಿತ್ತು ಅಂತ ನನಗೆ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದೆಲ್ಲ ನಮಗೆ ಹೇಳ್ಬಿಟ್ಟಿದೆ. ಅದೇ ರೀತಿ ಇವತ್ತು ಕಂಟಿನ್ಯೂ ಕೂಡ ಮಾಡಿದ್ರೆ. ಅದಾದ್ಮೇಲೆ ಟೀಮ್ ಡೇವಿಡ್ ಕೂಡ ಬಂದ್ರು. ಇನ್ನೇನ್ ಕೇಳ್ಬೇಕಾ, ಇವರೆಲ್ಲ ಆಡಿದ್ರಪ್ಪ, ಇವರೆಲ್ಲ ಆಡಿ ನಾನ್ ಆಡ್ಲಿಲ್ಲ ಅಂದ್ರೆ ಶೇಮ್ ಅನ್ಸ್ಬಿಡುತ್ತೆ ಅಂತ. ಇಲ್ಲಿ ಟೀಮ್ ಡೇವಿಡ್ ಕೂಡ ಅಷ್ಟೇ, ಯಪ್ಪ ಕೊಟ್ಟಿದ್ ಒದೆಗಳಿಗೆ ಬೌಲರ್ಸ್ ಇಲ್ಲಿ ಕಂಗಾಲ್ ಆಗ್ಬಿಟ್ರಲ್ಲಿ. ಏನ್ ಗುರು ಇದು, RCB ನಮ್ಮ ಮನೆಗೆ ಬಂದ್ಬಿಟ್ಟು ಈ ಲೆವೆಲ್ ಅಲ್ಲಿ ಕೊಡ್ತಾ ಇದಾರಲ್ಲ ಅಂತ. ಇಲ್ಲಿ ನೋಡಿ, ಕೇವಲ 16 ಬಾಲಿಗೆ 34 ರನ್ ಹೊಡೆದಿರುವಂತದ್ದು. ಲಾಸ್ಟ್ ಮ್ಯಾಚ್ ನೋಡಿದ್ರೆ ಎಲ್ಲ ಕೂಡ ಫ್ಲಾಪ್ ಅಲ್ಲಿ ಯಾರು ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಟಿದಾರ್ ಏನೋ ಅಷ್ಟೇ ಆಡಿದ್ದು. ಅದಾದ್ಮೇಲೆ ಟೀಮ್ ಡೇವಿಡ್, ಸಾಲ್ಟ್, ಗಿಲ್ಟು ಎಲ್ಲ ಕೂಡ ಇಲ್ಲಿ ಫ್ಲಾಪ್. ಆದ್ರೆ ಇವತ್ತು ನೋಡಿ, ದೇವದತ್ ಪಡಿಕಲ್ ನ ಏನೋ ಕಾಡ್ಸ್ಲಿಲ್ಲ ಗೊತ್ತಿಲ್ಲ, ಅದ್ರ ಬದಲಿಗೆ ಜೇಕಬ್ ಬೆಥಲಿಗಾರ ಒಂದು ಚಾನ್ಸ್ ಅನ್ನ ಕೊಡಬಹುದಿತ್ತು ಅಂತ ನನಗನ್ನಿಸ್ತು. ದೇವದತ್ ಪಡಿಕಲ್ ನೋಡ್ಬಿಟ್ಟು 3ನೇ ಪ್ಲೇಸ್ ಬರ್ತಾ ಇದ್ರು, ಆದ್ರೆ ಅವ್ರನ್ನ ಪುಷ್ ಮಾಡಲಿಲ್ಲ. ಇಲ್ಲಿ ರಜತ್ ಪಟಿದಾರ್ ಬಂದ್ರು, ಅದಾದ್ಮೇಲೆ ಟೀಮ್ ಡೇವಿಡ್ ಬಂದ್ರು, ಅದಾದ್ಮೇಲೆ ದೇವದತ್ ಪಡಿಕಲ್ ನ ತರಲೇ ಇಲ್ಲಪ್ಪ. ಜೇಕಬ್ ಬೆಥಲಿಗೆ ಒಂದೇ ಒಂದು ಚಾನ್ಸ್ ಕೊಡ್ಬೇಕು ಅಂತ ನಂಗೆ ಅನಿಸ್ತದೆ ಗುರು. ಅವ್ರದ್ದು ಕೂಡ ಬ್ಯಾಟಿಂಗ್ ನೋಡ್ಬೇಕು. ಈಗಾಗಲೇ T20 ಫಾರ್ಮೆಟ್ ಅಲ್ಲಿ ಯಾವ ತರ ಮಿಂಚಿದಾರೆ ನೀವೇ ನೋಡಿದ್ರ. ಹಾಗಾಗಿ ಅವ್ರಿಗೆ ಒಂದೇ ಒಂದು ಚಾನ್ಸ್ ಸಿಕ್ಬಿಡ್ತು ಅಂದ್ರೆ ಅವ್ರನ್ನವ್ರು ಪ್ರೂವ್ ಮಾಡ್ಕೊಳ್ತಾರೆ. ಲಾಸ್ಟ್ ಟೈಮ್ ವೆಂಕಟೇಶ್ ಅವ್ರು ಪ್ರೂವ್ ಮಾಡ್ಕೊಂಡಲ್ಲ ಯಾವ ತರ ಆಡ್ತೀನಿ ಅಂತ, ಅದೇ ರೀತಿ ಒಂದು ಚಾನ್ಸ್ ಇವ್ರಿಗೆ ಕೂಡ ಸಿಗ್ಬೇಕು, ಏನಂತೀರಾ? ಸೊ ಟೋಟಲ್ ಆಗಿ ಇಲ್ಲಿ RCB ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 240 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇಲ್ಲ ಫೈಟ್ ಕೊಟ್ರು. ಹೇಳ್ಬೇಕು ಅಂದ್ರೆ ಸುಮಾರು ಪವರ್ ಪ್ಲೇ ಅಲ್ಲಿ 62 ರನ್ ಕೂಡ ಹೊಡೆದ್ರು ಇಲ್ಲಿ ರಿಕ್ಲೆಂಟನ್ ಮತ್ತೆ ರೋಹಿತ್ ಶರ್ಮಾ. ಅದಾದ್ಮೇಲೆ ನಿಮ್ಗೆ ಗೊತ್ತಿರಂಗೆ ರೋಹಿತ್ ಶರ್ಮಾಗೆ ಏನೋ ಇಂಜುರಿ ಕೂಡ ಆಯ್ತು. ಅದಾದ್ಮೇಲೆ ರಿಟೈರ್ ಹಠನ ಕೂಡ ಕೊಟ್ರು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಬಂದ್ರು. ಅದಾದ್ಮೇಲೆ ಚಚ್ಚಕ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಸೂರ್ಯಕುಮಾರ್ ಯಾದವ್. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾದಂಗೆ ಒಂದು 6 ಒಂದು 4 ಕೂಡ ಹೊಡೆದ್ರು. ಸೊ ನಾನು ಏನ್ ಅನ್ಕೊಂಡೆ, ಪಕ್ಕ ಒಂದು ನಿಯರ್ ಹತ್ರ ತಾಂಡೋಗ್ತಾರ ಅಂತ ಅನ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಇಲ್ಲ ಕೊಟ್ರು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಅದೇ ರೀತಿ ಪರ್ಫಾರ್ಮ್ ಕೂಡ ಮಾಡಿದ್ರು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯನ ಕೂಡ ಅಷ್ಟೊಂದು ಒಳ್ಳೆ ಇನ್ನಿಂಗ್ಸ್ ಕೂಡ ನಮಗೆ ನೋಡಕ್ಕೆ ಸಿಕ್ತು. ನೋಡ್ಬೋದು ಇಲ್ಲಿ 22 ಬಾಲ್ಗೆ 40 ರನ್ ಹೊಡೆದಿರೋದ್ರಲ್ಲಿ ಹಾರ್ದಿಕ್ ಪಾಂಡ್ಯ ಒಳ್ಳೆ ಕ್ಯಾಪ್ಟನ್ ಆಗಿ ಒಂದು ಜವಾಬ್ದಾರಿನ ಮೇಂಟೈನ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಗುರು ಇಲ್ಲಿ ತಗೊಳ್ಳಿ ಒದೆ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು ಅಂದ್ರೆ ಈ ರುದರ್ಫೋರ್ಡ್ ಬಂದ್ಮೇಲೆ ಫುಲ್ ಚಿತ್ರಾನ್ನ ಮಾಡಾಕಿದೆ ಇಲ್ಲಿ RCB ಬೌಲರ್ಸ್ ನ. ನೋಡ್ಬೋದು ಇಲ್ಲಿ ಕಡಿಮೆ ಆಡಿದೆ ನಾವು. ಮೈ ಗಾಡ್, 31 ಬಾಲಿಗೆ 71 ರನ್ ಹೊಡೆದಿನ, ಅದು 9 ಸಿಕ್ಸೇ ಕೂರ್ಸಿರೋದಿಲ್ಲಿ. ಇವರೆಲ್ಲ ಯಾವ ತರ ಅಂದ್ರೆ ಮಿನಿ ಪೊಲಾರ್ಡ್ ಅಂತ ಪೊಲಾರ್ಡ್ ಇದ್ರಲ್ಲ ಮುಂಚೆ, ಅದೇ ರೀತಿಯಾಗಿ ಆಡಿರೋದಿತ್ತು. ಪೊಲಾರ್ಡ್ ರಿಪ್ಲೇಸ್ ನಾ ಮಾಡಿರೋ ತರ ಇತ್ತು ರಿಸರ್ವ್ ನ. ಆ ಲೆವೆಲ್ ಗೇಮ್ ಅನ್ನ ಆಡೋದು ಗುರು. ಮೈ ಗಾಡ್, 31 ಬಾಲಿಗೆ 71 ರನ್ ಹೊಡೆದಿದ್ದಾರೆ ಅಂದ್ರೆ 229 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡೋದು. ಐ ಥಿಂಕ್ ಇನ್ 1 ಓವರ್ ಎಕ್ಸ್ಟ್ರಾ ಇದ್ಬಿಟ್ಟಿದ್ರು ಅಂದ್ರೆ ಈಸಿಯಾಗಿ ಇವತ್ತು RCB ಸ್ಕೋರ್ ನ ಚೇಸ್ ಮಾಡ್ಬಿಟ್ರು ಅನ್ಸುತ್ತೆ. ಜಸ್ಟ್ 18 ರನ್ನಿಂದ ಮ್ಯಾಚ್ ಅನ್ನ ಕೂಡ ಸೋತಿರೋದು MI ಅವರು. ನೋಡಿ, ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ಬಂದ್ರು. ಅದಾದ್ಮೇಲೆ ಈಗ ಲಾಸ್ಟಿಗೆ ಅದೇ ಡೆತ್ ಓವರ್ಸ್ ಅಲ್ಲಿ ಮುಗಿಬೇಕನ್ನೋ ಸಿಚುವೇಶನ್ ಅಲ್ಲಿ ಇಂಥ ಪ್ಲೇಯರ್ಸ್ ಗಳು ಆಡೋದು ಜಾಸ್ತಿ. ರುದರ್ಫೋರ್ಡ್ ಆಗಿರ್ಬೋದು, ನಮ್ ಕಡೆ ಟೀಮ್ ಡೇವಿಡ್ ಆಗಿರ್ಬೋದು, ಇಂಥ ಪ್ಲೇಯರ್ಸ್ ಗಳು ಈ ಟೈಮ್ ಅಲ್ಲಿ ಆಡೋದು ಜಾಸ್ತಿ. ಸೊ ನೋಡ್ಬೋದು ಇಲ್ಲಿ ರುದರ್ಫೋರ್ಡ್ ಚೆಚ್ಚಿ ಕೆಡವಾಕಿದ್ದಾರೆ. ಇಲ್ಲಿ ಮಾತ್ರ ಕೇವಲ 31 ಬಾಲಿಗೆ 71 ರನ್ ಅಂದ್ರೆ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅನ್ಕೊಳ್ಳಿ. 227 ತನಕ ಚೇಸ್ ಅನ್ನ ಕೂಡ ಮಾಡಿದ್ರು. ಅದಾದ್ಮೇಲೆ ಆಗ್ಲಿಲ್ಲ. ಸೊ ಇಲ್ಲಿ RCB ಅವರು ಇಲ್ಲಿ 18 ರನ್ ಇಂದ ಇವತ್ತಿನ ಮ್ಯಾಚ್ ನ ವಿನ್ ಕೂಡ ಆಗಿದ್ರೆ. ಫೈನಲ್ ಆಗಿ RCB ಒಂದು ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದೆ, ಕಂಟಿನ್ಯೂಸ್ ಆಗಿ ವಿನ್ ಕೂಡ ಆಗಿದೆ. MI ಅವರು ಪಾಪ ಅದ್ ಏನಾಯ್ತಾ ಗೊತ್ತಿಲ್ಲ, ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಆಗಿ ಇವತ್ತಿಂದು ಸೇರಿ 3 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಇವತ್ತು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಆಪೋಸಿಟ್ ಇರೋದಲ್ಲಿ ಯಾವ್ದು ಹೇಳಿ RCB ಟೀಮು ಡೆಡ್ಲೆ ಕೂಡ ಕಾಣ್ತಿದೆ. ಮುಂಚೆನೆ ಮೊನ್ನೆ ಏನೋ ಒಂದು ಗ್ರಾಚಾರನೋ ಇಲ್ಲಾಂದ್ರೆ ಯಾವನಾರ ಮಾಟ ಮಂತ್ರ ಮಾಡಿಸಿದ್ನೋ ಏನೋ ಅಂತ ಗೊತ್ತಿಲ್ಲ, ರಾಜಸ್ಥಾನ್ ಅಗೇನ್ಸ್ಟ್ ಸೋತ್ಬಿಡ್ತು. ಬಟ್ ನೆಕ್ಸ್ಟ್ ಆ ರೀತಿ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಕಮ್ ಬ್ಯಾಕ್ ಮಾಡ್ತಾರೆ ನಮ್ಮ RCB ಯಾವ ತರ ಕಮ್ ಬ್ಯಾಕ್ ಮಾಡಿದ್ರೆ ಅಂತ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ನೋಡಿದಿರಾ, ಇದೇ ರೀತಿ ಕಮ್ ಬ್ಯಾಕ್ ಆಗುತ್ತೆ. ಸೊ ಇವತ್ತಿನ ನನಗೆ ಮ್ಯಾಚ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.